ಈಗೇನು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರನ್ನೇ ಅಪಾಯಿಂಟ್ ಮಾಡ್ಕೊತಾರಂತೆ. ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಅಂದರೆ ತುಂಬಾ ದಿನ ಆಯಿತು ನಾನು ವಿಡಿಯೋ ಮಾಡಿ. ನೋಡಿ ಸ್ನೇಹಿತರೆ, ನಾನೀಗ ಆಲ್ರೆಡಿ ತಂಬ್ಲೈನ್ ನೋಡಿರ್ತೀರ ಏನು ವಿಚಾರ ಇವತ್ತು ಅಂತ ನಿಮ್ಗೆ ಗೊತ್ತಿರುತ್ತೆ ಸ್ನೇಹಿತರೆ. ಈಗ ಒಂದೆರಡು ಸುದ್ದಿ ಎಲ್ಲರ ಬಾಯಲ್ಲಿ ಕೇಳ್ತಾ ಇದೆ, ಹಾಗೆ ನನಗೂ ಕೂಡ ಕಾಲ್ ಮಾಡಿ ಪರ್ಸನಲಾಗಿ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಇವಾಗ ಏನು ಕಾಂಟ್ರಾಕ್ಟ್ ಬೇಸಿಸ್ ಗುತ್ತಿಗೆ ಆಧಾರದಲ್ಲಿ ಚಾಲಕರ ವೃತ್ತಿ ಮಾಡ್ತಾ ಇದ್ದಾರೆ, ಅವರು ಅಪಾಯಿಂಟ್ ಆಗುತ್ತೆ ಅಂತ ಒಂದೆರಡು ಸುದ್ದಿ ಕೇಳ್ಪಟ್ಟಿದ್ದೆ. ಮತ್ತು ಹೀಗೆ ತುಂಬ ಜನ ಕೇಳ್ತಾಯಿದ್ರು ಸ್ನೇಹಿತರೆ. ಈಗೇನು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರನ್ನೇ ಅಪಾಯಿಂಟ್ ಮಾಡ್ಕೊತಾರಂತೆ. ಈಗೇನು ಸರ್ಕಾರ ರೂಲ್ಸ್ ಪ್ರಕಾರ 10th ಪಾಸ್ ಆಗಿದ್ದರೆ ಅವ್ರದ್ದು ಹೆವಿ ಲೈಸೆನ್ಸ್ ಬ್ಯಾಡ್ಜಲ್ಲಿದ್ದರೆ ಈಗೇನು ಡ್ಯೂಟಿ ಮಾಡ್ತಾ ಇರ್ತಾರಲ್ಲ, ಹಾಗೆಯೇ ಒಂದು 2-3 ವರ್ಷ ಡ್ಯೂಟಿ ಮಾಡಿದ್ರೆ ಅವ್ರನ್ನೇ ಹಾಗೆ ಕಂಟಿನ್ಯೂ ಮಾಡ್ತಾರಂತೆ ಚಾಲಕ ವೃತ್ತಿಗೆ, ಡ್ರೈವರ್ ಪೋಸ್ಟ್ಗೆ ಅಂತ ಯಾರೋ ಹೇಳ್ತಾಯಿದ್ರು ಸ್ನೇಹಿತರೆ. ಇದು 90% ಜನಕ್ಕೆ ಗೊತ್ತು ಇದೆಲ್ಲ ಸುಳ್ಳು ಆಗಲ್ಲ ಅಂತ. ಇನ್ನು 10% ಜನ ಕೇಳ್ತಾಯಿದ್ರು ಹಂಗಂತೆ ಹಿಂಗಂತೆ ಅಂತ. ನೋಡಿ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಗುತ್ತಿಗೆ ಆಧಾರ ಅಂದರೆ 11 ತಿಂಗಳ ಅಗ್ರಿಮೆಂಟ್ ಅಷ್ಟೇ, ಅದು ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಇವೆಲ್ಲ ಸುಳ್ಳು ಸುದ್ದಿಗಳು. ಯಾಕೆಂದರೆ ಅವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳೋ ಸಾಧ್ಯನೇ ಇಲ್ಲ, ಅದು ಆಗೋದು ಇಲ್ಲ ಸ್ನೇಹಿತರೆ. ಅದೆಲ್ಲ ಕ್ಷಣಿಕ, ಅದೊಂದು ಸ್ವಲ್ಪ ದಿನಗಳ ಮಾತ್ರ ಸ್ನೇಹಿತರೆ. ಯಾವ ಬೇಕಿದ್ರೂ ತೆಗಿಬೋದು. ಈಗೇನು ಒರಿಜಿನಲ್ ಬೋರ್ಡಿಂದ ಅನೌನ್ಸ್ ಆಗುತ್ತೆ, ಏನು ಕಾಲ್ಫರ್ ಮಾಡ್ತಾರೆ ಸರ್ಕಾರದಿಂದ, ಅದೇ ಒಂದು ಪರ್ಮನೆಂಟ್ ಆಗುತ್ತೆ ಸ್ನೇಹಿತರೆ. ಅದು ಬಿಟ್ಟರೆ ಈ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಮಾಡ್ತಿರೋರು ಅವ್ರನ್ನೇ ತಗೋತಾರಂತೆ, ಅವರೇ ಕಂಟಿನ್ಯೂ ಮಾಡ್ತಾರಂತೆ, ದುಡ್ಡು ಕೊಟ್ಟರೆ ಆಗುತ್ತಂತೆ. ಇದೆಲ್ಲ ಸುಳ್ಳು ಸ್ನೇಹಿತರೆ. ದಯವಿಟ್ಟು ಇದೊಂದು ಮಾಹಿತಿ ನಿಮಗೆ ತುಂಬ ದಿನದಿಂದ ಹೇಳಬೇಕು ಅಂದ್ಕೊಂಡಿದ್ದೆ, ಬಟ್ ಟೈಮ್ ಸಿಕ್ಕಿರಲಿಲ್ಲ ಸ್ನೇಹಿತರೆ. ಹಾಗೆ ಇನ್ನೊಂದು ಕೇಳ್ತಾಯಿದ್ರು, ಬರೀ ಕಂಡಕ್ಟ್ರನ್ನ ಮಾತ್ರ ಕಾಲ್ ಮಾಡ್ತಾರಾ, ಬರೀ ಕಂಡಕ್ಟ್ರನ್ನ ಕಾಲ್ ಮಾಡ್ತಾರ ಅಂತ ಒಂದು ಸುದ್ದಿ. ಅದೊಂದು ತುಂಬ ಜನ ಕೇಳ್ತಾಯಿದ್ರು, ಕಮೆಂಟ್ ಆಗ್ತಾಯಿದ್ರು. ಬರೀ ಕಂಡಕ್ಟ್ರನ್ನ ಕಾಲ್ ಮಾಡೋದಿಲ್ಲ, ಕರೆಯೋದಿಲ್ಲ, ತಿಳ್ಕೊಳ್ಳಿ ಸ್ನೇಹಿತರೆ. ಬರೀ ಕಂಡಕ್ಟ್ರೇ ಹೋಗಬೇಕು ಅಂತ ಅಂದ್ಕೊಂಡಿರೋರು ಸದ್ಯಕ್ಕೆ ಆ ಥರ ಕನಸು ಕಾಣಬೇಡಿ. ಈಗೆಲ್ಲ ಡಿಕಮ್ಸಿ ತಗೋತಿದ್ದಾರೆ ಸ್ನೇಹಿತರೆ, ಬರೀ ಡ್ರೈವರ್ ಕೂಡ ಇಲ್ಲ ಸ್ನೇಹಿತರೆ. ಮೊದಲೆಲ್ಲ ಬರೀ ಡ್ರೈವರ್ ಬೇಕಿತ್ತು ಮತ್ತು ಡಿಕಮ್ಸಿ ಬೇಕಿತ್ತು, ಎರಡರಲ್ಲಿ ಯಾವ್ದಾದ್ರು ಒಂದು ಆಗ್ತಾಯಿತ್ತು ಸ್ನೇಹಿತರೆ. ಬಟ್ ಈಗ ಹಂಗಿಲ್ಲ, ಡಿಕಮ್ಸಿ, ಎಲ್ಲದಕ್ಕೂ ಡಿಕಮ್ಸಿ ಎರಡೂ ಇರಬೇಕು ಸ್ನೇಹಿತರೆ. ಹಾಗಾಗಿ ಚಾಲಕ ಕಮ್ ನಿರ್ವಾಹಕ. ಯಾಕಂದರೆ ಕೆಲವೊಂದು ಸಂದರ್ಭದಲ್ಲಿ ಡ್ರೈವರ್ನ ಅನಿವಾರ್ಯ ಇದ್ದಾಗ ಕಂಡಕ್ಟರ್ನಾಗಿ ಬಳಸ್ಕೊತಾರೆ, ಕಂಡಕ್ಟರ್ಗಳನ್ನ ಅನಿವಾರ್ಯ ಇದ್ದಾಗ ಡ್ರೈವರ್ ಆಗಿ ಬಳಸ್ಕೊತಾರೆ. ಎರಡಕ್ಕೂ ಬೇಕು. ಈಗ ನಾನ್ ಸ್ಟಾಪ್ ಗಾಡಿಗಳನ್ನ ಕಂಡಕ್ಟರ್ ಇರಲ್ಲ ಸ್ನೇಹಿತರೆ, ಡ್ರೈವರೇ ಟಿಕೆಟ್ನ ಇಶ್ಯೂ ಮಾಡಿಕೊಂಡು ಅವರೇ ಡ್ಯೂಟಿ ಮಾಡಬೇಕು, ಆ ಥರ ಮಾಡ್ತಾಯಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಯಾಕೆಂದರೆ ಪ್ರಯಾಣಿಕರ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾಯಿದೆಯಲ್ಲ, ಹಾಗಾಗಿ ಡಿಕಮ್ಸಿ ತಗೋತಿದ್ದಾರೆ, ಬರೀ ಕಂಡಕ್ಟರ್ ತಗೋತಿಲ್ಲ ಸ್ನೇಹಿತರೆ. ಹಾಗೆ ಇದೊಂದು ಮಾಹಿತಿ ಸ್ನೇಹಿತರೆ ನಿಮಗೆ. ಹೀಗೇನೆ ನಾನು ಹೇಳಿದ್ದೆ, ಕೆಲವೊಂದು ಕಾಂಟ್ರಾಕ್ಟ್ ಬೇಸಿಸ್ಸು ತೆಗೆದಾಕಿದ್ದಾರೆ, ಇನ್ನು ಕೆಲವೊಂದು ಮಾತ್ರ ಕಾಂಟ್ರಾಕ್ಟ್ ಬೇಸಿಸ್ಸು ವರ್ಕ್ ಮಾಡ್ತಾಯಿದ್ದಾರೆ. ಗುತ್ತಿಗೆ ಅದರದ್ದು ತಗೊಂಡು ಏಜೆನ್ಸಿ ಕಡೆಯಿಂದ ಅವರು ಕೆಲಸ ಮಾಡ್ತಾಯಿದ್ದಾರೆ. ಅದು ಸ್ವಲ್ಪ ದಿನ ಅಷ್ಟೇ ಸ್ನೇಹಿತರೆ, ಅದು ಕೂಡ ಹೋಗುತ್ತೆ. ಹಾಗೆ ಸ್ನೇಹಿತರೆ, ಮೊದಲೇ ಹೇಳ್ದಂಗೆ ಫೆಬ್ರವರಿ ಅಥವಾ ಮಾರ್ಚಲ್ಲಿ ಕಾಲ್ಫರ್ಮ್ ಆಗುತ್ತೆ ಅಂತ ಕೂಡ ಹೇಳಿದ್ದೆ. ಅದೇ ರೀತಿ ಸ್ನೇಹಿತರೆ ಹಾಗೆ ಆಗುತ್ತೆ. ಬಟ್ ಏನಪ್ಪ ಅಂದರೆ ಒಂದು ಮಾಹಿತಿ, ಇವಾಗೇನೋ ಎಲೆಕ್ಷನ್ ಅಂತ ಬರ್ತಾ ಇದೆ, ಬಟ್ ಎಲೆಕ್ಷನ್ ಯಾವಾಗ ಅಂತ ಕೂಡ ಅನೌನ್ಸ್ ಆಗಬೇಕು. ಆ ಅನೌನ್ಸ್ ಹೇಗಾಗುತ್ತೆ, ಯಾವ ಡೇಟ್ಗಾಗುತ್ತೆ, ಯಾವ ಮಂತ್ಗಾಗುತ್ತೆ ನೋಡಿಕೊಂಡು ಖಂಡಿತ ಕಾಲ್ಫರ್ಮ್ ಮಾಡ್ತಾರೆ, ಅದಂತೂ ಸತ್ಯ. ಬಟ್ ಫೆಬ್ರವರಿ ಅಥವಾ ಮಾರ್ಚ್ ಅಂತ ಹೇಳಿದ್ದೆ. ಎಲೆಕ್ಷನ್ ಬೈ ಚಾನ್ಸ್ ಹತ್ತಿರದಲ್ಲಿ ಬಂದರೆ ಮುಂದೂಡ್ತಾರೆ, ಬಟ್ ಕ್ಯಾನ್ಸಲ್ ಆಗೋಲ್ಲ, ತಗೊತಾರೆ. ಬಟ್ ಎಲೆಕ್ಷನ್ನೇ ಇನ್ನೂ ಲೇಟ್ ಆಗೋದಾದರೆ ಇದನ್ನು ಕಾಲ್ಫರ್ಮ್ ಮಾಡ್ತಾರೆ. ಎರಡರೊಳಗೆ ಒಂದು ಆಗುತ್ತೆ ಸ್ನೇಹಿತರೆ, ವೆಯ್ಟ್ ಮಾಡಿ, ಹಾಗೆ ಆಗುತ್ತೆ. ಬಟ್ ಇದೊಂದು ಸುಳ್ಳು ಸುದ್ದಿ ಹರಿದಾಡ್ತಾ ಇತ್ತು, ಕಾಂಟ್ರಾಕ್ಟ್ ಬೇಸಿಸ್ ಮಾಡ್ತಾಯಿರೋನ್ನ. ಮತ್ತು ಇನ್ನೊಂದು ಸುದ್ದಿ ಸ್ನೇಹಿತರೆ, ಇದೊಂದು ಹೇಳ್ಬೇಕಿತ್ತು, ಮರ್ತ್ಬಿಟ್ಟೆ. ಯಾರೋ ಹೇಳ್ತಾಯಿದ್ರು ಸ್ನೇಹಿತರೆ, ಕೆಲವರು 545 ಪೋಸ್ಟ್ ಮಾತ್ರ ಅಪ್ಲೋಡ್ ಮಾಡಿದ್ದಾರೆ, 1200 ಡ್ರೈವರ್ ಪೋಸ್ಟ್ನ ತಗೊಳ್ಳೋದುವಂತೆ ಅಂತ. ಈಗ ಇದನ್ನು ತಗೊಂಡು ಅದನ್ನು ತಗೊಳ್ಳೋಕ್ಕೆ ಅವರು ಊರಾಗೆ ಅಪ್ಲಿಕೇಶನ್ ಹಾಕಿರೋದು, ಒಟ್ಟಿಗೆ ಅಪ್ಲಿಕೇಶನ್ ಹಾಕಿರ್ತಾರೆ. ಈಗ ಇವರು ಡ್ರೈವರ್ಗೆ ಹಾಕಿರ್ತಾರೆ, ಇನ್ನೊಬ್ಬರು ಡಿಕಮ್ಸಿ ಹಾಕಿರ್ತಾರೆ. ಇವ್ರನ್ನ ತಗೊಂಡು ಅವ್ರನ್ನ ತಗೊಳ್ಳೋದನ್ನಕ್ಕೆ ಅಪ್ಲಿಕೇಶನ್ ಎಲ್ಲ ಒಟ್ಟಿಗೆ ಹಾಕಿರೋದು, ಅದೇ ಟೈಮಲ್ಲೇ ಹಾಕಿರೋದು, ಅದೇ ಇಸ್ವಿಲಿ ಅದೇ ತಾರೀಕಲ್ಲೇ ಹಾಕಿರ್ತಾರೆ. ಆ ಥರ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಏನೋ ಹಳೇ ಪೋಸ್ಟ್ ಇದ್ದಾವೆ, ಡ್ರೈವರ್ ಪೋಸ್ಟೇ ಆಗಲಿ, ಡಿಕಮ್ಸಿನೇ ಆಗಲಿ, 545 ಪೋಸ್ಟೇ ಆಗಲಿ, 1200 ಡ್ರೈವರ್ ಪೋಸ್ಟೇ ಆಗಲಿ ಸ್ನೇಹಿತರೆ, ಹಂತವಾಗಿ ತಗೊಂಡೇ ತೆಗಿತಾರೆ.
ಲೇಟ್ ಆಗ್ಬೋದೇ ಹೊರತು ಕ್ಯಾನ್ಸಲ್ ಆಗಲ್ಲ. ತಗೊಳ್ಳೇಬೇಕು, ಇಲ್ಲ ಅದು ಉಗ್ರ ಹೋರಾಟ ಆಗುತ್ತೆ, ಅದು ಸರ್ಕಾರಕ್ಕೆ ಹಿನ್ನಡೆ ಆಗುತ್ತೆ ಸ್ನೇಹಿತರೆ. ಆ ಥರ ಮಾಡೋಕ್ಕಾಗಲ್ಲ. ಯಾವುದೇ ಒಂದು ಸುಳ್ಳು ಸುದ್ದಿಗೆ ನೀವು ಕಿವಿ ಕೊಡಬೇಡಿ. ಹಂತ ಹಂತವಾಗಿ ನಿಧಾನವಾಗಿ ತಗೊತಾರೆ ಸ್ನೇಹಿತರೆ. ನಿಮಗೆ ಗೊತ್ತು ಈ ಸರ್ಕಾರದ ಎಷ್ಟು ಖಜಾನೆ ಖಾಲಿಯಾಗಿದೆ ಅಂತ. ಯಾಕೆಂದರೆ ಉಚಿತ ಎಲ್ಲ ಕೊಟ್ಟು ಸ್ವಲ್ಪ ಈಗ ಆರ್ಥಿಕ ಇಲಾಖೆಯಿಂದ ಅನೌನ್ಸ್ಮೆಂಟ್ ಆಗಬೇಕು, ಅಪ್ರೂವಲ್ ಸಿಗಬೇಕು. ಹಾಗಾಗಿ ಅದೆಲ್ಲ ಸ್ವಲ್ಪ ಸಾಧ್ಯ ಆಗ್ತಾಯಿಲ್ಲ. ಹಂತ ಹಂತವಾಗಿ ಖಂಡಿತ ತಗೋತಾರೆ ಸ್ನೇಹಿತರೆ, ವೆಯ್ಟ್ ಮಾಡಬೇಕು.